ನನ್ನ ಮಗ ಬರ್ತಾ ಇದ್ದಾನೆ, ನನ್ನ ಮಗನ ಕರ್ಕೊಂಡು ಹೋಗ್ತೀನಿ, ಬಾರಪ್ಪ ಪಂಚಾಯತಿ ಮಾಡ್ತಾರೆ ಅಂತ ಹೇಳಿ ಹೇಳ್ತೀನಿ. ಗೌಡ್ರೆ ಇವತ್ತು ಬರ್ತೀವಿ ಅಂತ ಹೇಳೋರೆ ಪಂಚಾಯತಿಗೆ, ಎಲ್ಲರನ್ನೂ ಕಲೆ ಹಾಕ್ತೀನಿ ಬಾರಪ್ಪ ಅಂತ. ನನ್ನ ಕಡೆಯಿಂದ ನನ್ನ ಬಿಡಪ್ಪ, ನನ್ನ ಮಗ ಬಂದವನೆ ಅಂದ್ರೆ ನನಗೂ ಯೋಟ ಒಂದಿಟ್ಟು ಬೇಲೆ ಇರುತ್ತೆ. ಅದಕ್ಕೇ ನನ್ನ ಮಗನ ಕರ್ಕೊಂಡು ಹೋಗ್ತೀನಿ, ಮಾತಾಡಿಸ್ತೀನಿ. ನನ್ನ ಮಗ ಸೊಸೆ ತೆಗಿದ ಮೇಲಿಂದ ಸೆನಕ್ಕಿರ್ತೀನಿ. ನನ್ನ ಮಗ ಸೊಸೆ ಎಲ್ಲನ ಮಾತಾಡಿಸ್ತಿಲ್ಲದ ಕಲ್ವಿ ಇವರೆಲ್ಲ ಹಿಂಗೆ ಸಾದರ ತಗೊಂಡು ಹಿಂಗೆಲ್ಲ ಮಾಡಿರೋದು. ನೋಡ್ಕೊಂಬ್ಲಿ ಆಗಲಿ ನಾಗಿ ಆಗಲಿ ಎದ್ದಾಗಿಂದ ಹೊರಕ್ಕೆ ಬಂದಿಲ್ಲ, ಮಾತಾಡ್ಸಿಲ್ಲ. ಇಲ್ಲಾಂದರೆ ಏನು ಮಾಡ್ತೀಯ, ಏನು ಎತ್ತ ಅಂತ ಆಗ್ಲಲ್ಲ ಬರೋರು. ತಾಡಿ ಇದಾವೆ ಇವ್ರಿಗೆಲ್ಲ. ಓ ನನ್ನ ಮಗ ಸೊಸೆ ಹತ್ರ ಚೆನ್ನಾಗಿ ಕಿತ್ಕೊಂಡು ಇವ್ರಿಗೆಲ್ಲ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನಾನು ಬಿಡಲ್ಲ, ನಾನು ದಂಡ ಹಾಕತಕ್ಕ ಬಿಡಲ್ಲ. ಅವಳು ಹಿಂಗೆ ಮಾಡಿದಾಳೆ ಅಂದರೆ ಅದು ಏನು ಮಾಡ್ಬೇಕು, ನಾನು ಅದನ್ನ ಮಾಡ್ತೀನಿ ನೋಡು. ಅವಳೇನೋ ತಿಳ್ಕೊಬಿಟ್ಟವಳು ನನ್ನ. ಪಾಪ ಪಾಪ ಬಾರಪ್ಪ ಪ್ರದಿ ಬಾರಪ್ಪ. ಮತ್ತದ್ನೆಲ್ಲ ಯಾಕೆ ಮಾತಾಡಿಸ್ತೀಯಮ್ಮ ನೀನು ಮಾತಾಡಿಸ್ಬೇಡ. ನೀನಾಯ್ತು ನಿನ್ನ ಕೆಲಸ ಆಯಿತು ಅಮ್ಮಂಗಿರು ಅಂತ ನಾವು ಹೇಳಿದೀವಿ. ನಾನು ಮಾತಾಡಿಸ್ಕೊಂಡು ಬರಬೇಡ ನೀನು. ಸಿಕ್ಕಾಗಬೇಡ ಕಣೋ. ಅಲ್ಲ ಇವಾಗ ಪಾಪ ಅದು ಅವಳು ಸಮೇತ ಮಾಡಿರೋದು. ನಾನು ಚೇರ್ಮನ್ ಸಣ್ಣಪ್ಪನ ಮನೆಗೆ ನಾನು ಕಿವಗಳವ ತೆಗ್ದು ನಾನು ಇಕ್ಕೊಂಡಿಲ್ಲ ಕಣ್ ಪಾಪ. ಅವಳು ತೆಗ್ದು ನನ್ನ ಬ್ಯಾಗ್ನ ಕಿಕ್ಕಿ ಕಾಳಿ ಎಂಬ ಪಟ್ಟ ಒರೆಸಿ ನನ್ನ ಮನೆಯಿಂದ ಹಸಿ ಕಳಿಸಿಳು. ಅಲ್ಲ ನನಗೆ ಮನೆಯಿಂದ ಹಸಿ ಕಳಿಸಿರೋದು ಬೇಜಾರಿಲ್ಲ. ಅವರು ನೋಡಿ ಸುಮ್ಮನೆ ಕಳ್ಳಿ ಎಂಬ ಪಟ್ಟ ಒತ್ಕೊಂಬಂದಲ್ಲ ಅಂಬೋದು ಬೇಜಾರ ಕಣಪ್ಪ. ಅದಕ್ಕೆ ಇವತ್ತೆಲ್ಲ ನಾನು ನ್ಯಾಯ ಪಂಚಾಯತಿಗೆ ಕಲೆ ಹಾಕಿದ್ದೀನಿ. ಗೌಡ್ರು ಎಲ್ಲರೂ ಬೋದ್ತಾರೆ, ಅದಕ್ಕೆ ಬಾ. ನಮ್ಮ ಮನೆಗಳರಿಗಳಪ್ಪ ನನ್ನ ಮಗ ಸೊಸೆನೂ ಬಂದವ್ರೆ ಅಂದ್ರೆ ನಮಗೂ ಯೋಟ ಹೊಟ್ಟಿ ಇದಿರುತ್ತೆ. ಅದಕ್ಕಾಗಿನ ಇಲ್ಲಮ್ಮ, ಸಂಬಂಧ ಇಲ್ಲದ ವಿಷಯಕ್ಕೆಲ್ಲ ನಾವು ತಲೆ ಹಾಕಲ್ಲ. ನೀನಾಗಿ ನೀನೆಲ್ಲ ಮಾಡ್ಕೊಂಡಿರೋದು, ನೀನಾಗಿ ನೀನೆಲ್ಲ ಬಗೆಹರಿಸ್ಕೊಂಬತ್ ಕಲ್ಕ. ನಾವಂತವಕ್ಕೆಲ್ಲ ಬರೋಕ್ಕೆ ಹೋಗಲ್ಲ ಕಣಮ್ಮ. ನೀನಾಯ್ತು ನೀನು ಯಾರು ನಂಬಿ ಯಾರನ್ನ ಕರ್ಕೊಂಡೋಗಿ ನಮ್ಗೆ ಇದಕ್ಕೂ ಸಂಬಂಧ ಇಲ್ಲ. ನೀನು ಯಾರು ತಗೋಣ ಚೆನ್ನಾಗಿರು, ನಮ್ಗೆ ಅವೆಲ್ಲ ಬೇಡ. ಈಗ ಸುಮ್ಮನೆ ಯಾಕೆ ನಾವನ್ನ ಮಾತಾಡೋದು ನೀವೊಂದು ಮಾತಾಡೋದು ಅದೆಲ್ಲ ಚೆನ್ನಾಗಿರೋದಿಲ್ಲ. ಸುಮ್ಮನೆ ನಿನ್ಗೆ ಯಾರನ್ನ ಬೇಕು ಅವ್ರನ್ನ ಕರ್ಕೊಂಡೋಗು ಸರಿನಿ. ಸುಮ್ಮನೆ ನಮ್ಮನ್ನೆಲ್ಲ ಕರಿಯೋಕ್ಕೆ ಬರಬೇಡ. ಸುಮ್ಮನೆ ಯಾಕೆ ಇಲ್ಲ ಕಣಪ್ಪ, ಸುಮ್ಮನೆ ಕರಿಯಕ್ಕೆ ಬರಬೇಡ ಅಂತ ನೀನು ಹೇಳ್ತೀಯ. ನೀವೆಲ್ಲ ಬರಲಿಲ್ಲ, ಮಗನೂ ಸೊಸೆ ಬರಲಿಲ್ಲ ಅಂದರೆ ಸಾಸ್ ಬರಲಿಲ್ಲ ಅಂದ್ರೆ ಹೋಗ್ಲಿ ಇರೋನ ಹಬ್ಬ ಮಗ. ನೀನಾದ್ರೂ ನನ್ನ ಸಪೋರ್ಟಿಗೆ ಬರಲಿಲ್ಲ ಅಂದರೆ ಎಲ್ಲ ಸಾದ್ರ ತಕೊಂತಾರೆ. ಅಯ್ಯೋ ಮಗನೇ ಬಂದಿಲ್ಲ, ಇರೋನ ಹಬ್ಬ ಮಗ ಅವನೇ ಬಂದಿಲ್ಲ ಅಂದಮೇಲೆ ಅಂತಾರೆ. ಅದಕ್ಕಾಗಿ ಕಣಪ್ಪ. ಗಂಡು ಬರ್ದಿದ್ರೊಟ್ಟೆ ಮಗ ಆದರೂ ಬರ್ಬೇಕಣಪ್ಪ ನನ್ನ ಸಪೋರ್ಟಿಗೆ. ನಿಂದ ಅಮ್ಮ ಎಂತೀನಿ ಕಣೋ, ಬಾರಪ್ಪ. ಪಾಪ ಇವತ್ತು ಕಲೆ ಹಾಕಿದ್ದೀನಿ. ಇವಾಗ ಇನ್ನೇನು ಬರ್ತಾರೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ. ಅದಕ್ಕೆ ಅವ್ರನ್ನ ಎಲ್ಲ ಕಲೆ ಹಾಕಿದ್ದೀನಿ. ಅದೇರು ಏನು ಮಾಡ್ತಾರೆ ನೋಡೋಣ. ಅದೆಲ್ಲ ಏನು ಮಾಡ್ತಾಳೆ ಹಂಗೆ ಹಿಂಗೆ ಅಂತ ಅವ್ರ ಮಕ್ಕಳೆಲ್ಲನ ಎದುರಿಸೋಗ್ಯಾರು ಬಂದು. ಏನಾನ ಇನ್ನು ಇಲ್ಲದೆಲ್ಲ ಗಾಂಚಲಿ ಮಾಡು. ನಮ್ಮಮ್ಮ ಇನ್ನು ಪಂಚಾಯತಿಗೆ ಹಾಕ್ತೀನಿ ಅಂತೀಯ ಹಿಂಗೆ ಅಂತ ಅವ್ರ ಮಕ್ಕಳೆಲ್ಲ ಎದುರಿಸೋಗ್ಯಾರ ಕಣಪ್ಪ. ಅವರಿಗೆ ಮಕ್ಕಳು ಸಪೋರ್ಟ್ ಇದೆ, ನನಗೆ ಮಕ್ಕಳು ಸಪೋರ್ಟ್ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಕಣಪ್ಪ. ಅದಕ್ಕೆ ಬಾರೋ ಇಂಥವೆಲ್ಲ ನೀನು ಯಾಕೆ ತಲೆ ಕೆಡಿಸ್ಕೊಂತಿ. ಅವ್ರು ಮಾಡಿರೋದು ಅವ್ರು ಅನ್ಭವಿಸ್ತಾರೆ. ನೀನೇನು ಹೋಗಿ ದುಡ್ಡು ಇಸ್ಕೊಂಡಾನಲ್ಲ, ಅವ್ರ ಮನೆಗೆ ಹೋಗಮ್ಮ ನೀನು ಅಂತ ನೀನು ಹೇಳ್ದಾನಲ್ಲ, ಎಂಥದ್ದು ಇಲ್ಲ. ಸುಮ್ಮನೆ ಯಾಕೆ ಅಲ್ಲ ಹೆಂಗನತ್ ನೋಡು. ನಮ್ಮ ಅಮ್ಮಗೆ ಎಂತ ಮಾಡಿರಲ್ಲ ಅಂತ ನನ್ನ ಪರ ವಹಿಸ್ಕೊಂಡ ಎರಡು ಮಾತಾಡಿರು ನನ್ನ ಮಗ. ನನಗೆ ಅದೇ ಸಂತೋಷ. ಅವ್ರಿಗೂ ಒಂದಿಟ್ಟು ಧೈರ್ಯ, ಮಗ ಇದ್ದಾನಪ್ಪ ಸಪೋರ್ಟ್ಗೆ ಅಂತಾರೆ. ಅದಕ್ಕಾಗಿ ಎಲ್ಲ ಕಣತ್ತೆ ನಮಗೆ ಸಂಬಂಧ ಇಲ್ಲದ ವಿಷಯಕ್ಕೆಲ್ಲ ನಾವೇನಕ್ಕೆ ಬರೋಣ ಹೇಳು. ನಾವು ಯಾಕೆ ಮಾತಾಡಿ ನಿಷ್ಠುರಾಗಬೇಕು? ನೀನಾಗಿ ನೀನು ಮಾಡ್ಕೊಂಡಿರೋದೆಲ್ಲನ ಇವಾಗ ನಮ್ಮ ಇದಕ್ಕೆ ನೀನು ಮಾತಾಡಿದ್ರೆ ಅದೇಂಗೆ ಸರಿ ಹೋಗುತ್ತೆ? ನೀನಾಗಿ ನೀನು ಮಾಡ್ಕೊಂಡಿದ್ದೀಯ ಅಂದಮೇಲೆ ಎಲ್ಲನ ನೀನೇ ಬಗೆಹರಿಸ್ಕೊಬೇಕು. ಸುಮ್ಮನೆ ಅವ್ರು ಹೆಂಗ ದುಡ್ಕೊಂಡು ಅವ್ರ ಪಾಡಿಗೆ ಅವರು ಮಾಮನೂ ಇವರು ಹೆಂಗ ಇದ್ದಾರೆ, ಅವರು ಕೆಲಸದಾಗ ಬಿಜಿ ಇದ್ದಾರೆ. ಅದನ್ನ ಕೆಲಸ ಬಿಟ್ಟು ಅದನ್ನು ಬಗೆಹರಿಸ್ಕೊಂಬಕ್ಕೆ ಬಂದು ಒಂದಿನದ ಕೆಲಸ ಕೆಡಿಸ್ಕೋಬೇಕಲ್ಲ. ಅವ್ರಿಗೆ ಇವಾಗ ಕೆಲಸ ಐತೆ, ಎಮರ್ಜೆನ್ಸಿ ಕೆಲಸಗಳು. ಪಾತಣ್ಣನ ಹತ್ರ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ನಿಮಗೂ ಇದು ಏನೂ ಇಲ್ಲ ಅಂಬೋದು ಗೊತ್ತು. ಯೋಟ ಸಪೋರ್ಟಿಗೆ ಬಂದರೆ ಅವ್ರು ಮಾಡಿರೋದು ಸಾಕ್ಷಿ ಐತವಳು ಮಾತಾಡ್ತಿರೋದು, ಸವಿತಾ ಮಾತಾಡ್ತಿರೋದೆಲ್ಲ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನೋಡಿ ಅವಳು ಇಂಥದ್ದು ಮಾಡಿದ್ಲಲ್ಲ ಹಿಂಗೆ ಮಾಡೋದು ಅಂತ ನಾನು ನಾಲ್ವರ ಮುಂದಕ್ಕೆ ಹಾಕಿ ಅವಳು ಮರ್ಯಾದೆ ತೆಗಿಬೇಕು. ಈಗ ಸಣ್ಣಪ್ಪಣ ಏನೋ ಸತ್ಯಕ್ಕ ಇಂತಾಗೂ ನಾನು ಇವತ್ತು ನಂಬಿಕೆ ಉಳಿಸ್ಕೋಬೇಕು. ಅವ್ರು ನನಗೆ ಒಳ್ಳೇದು ಮಾಡಿದ್ರೆ ಇವತ್ತು ನನ್ನ ಕಷ್ಟಕ್ಕೆ ಕೊಟ್ಟಿದ್ರು ಕಣ 2 ಲಕ್ಷ ರೂಪಾಯಿ ದುಡ್ಡ ಕೊಟ್ಟಿಲ್ಲ ಅಂತಲ್ಲ, ಇವತ್ತು ಕೊಟ್ಟವ್ರೆ. ಅದನ್ನು ನಾನು ನಂಬಿಕೆ ಉಳಿಸ್ಕೊಂಡು ಹೋಗ್ಬೇಕು ಅಂತ ನಾನಿದ್ದೆ. ನಾನು ಕೊಡಬೇಕು ಇವತ್ತೆಲ್ಲ ನಾಳೆ ದುಡ್ದು ಓಟು ಒಂದೇ ಸತಿ ಕೊಡೋಕ್ಕಾಗಲಿಲ್ಲ ಅಂದ್ರೆ 5,000 ಸಾವಿರ ಕೊಡಬೇಕು ಅಂಬೋದಿತ್ತು. ಆದರೆ ಅವ್ರು ಮಾಡಿರೋ ಇದಕ್ಕೆ ನಾನು ಮೋಸ ಮಾಡಿದೆ ಅಂತ ಅವರಿಗೆ ಬೇಜಾರಾಗ್ಬಿಟ್ಟೈತೆ. ಅದಕ್ಕೆ ಅವ್ರ ಹತ್ರ ನಾನು ಕೆಟ್ಟವಳಾಗಕ್ಕೆ ನನಗೆ ಇಷ್ಟ ಇಲ್ಲ ಕಣಮ್ಮ. ಹಿಂಗಂದ್ರೆ ನಾವೇನು ಮಾಡೋಕ್ಕಾಗುತ್ತತ್ತೆ? ನಾವೇನು ಹೇಳೋಕ್ಕಾಗಲ್ಲ. ಈಗ ನಾವು ಮಾತಾಡಿ ಈಗ ನಾವು ಕೆಟ್ಟವ್ರಾಗ್ಬಿಡೋಕ್ಕಾಗುತ್ತೆ. ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ಥರ ನಾವಿರ್ತೀವಿ. ನೀನೇ ಹೋಗಿ ಮಾತಾಡಮ್ಮ. ಯಾಕೆ ಏನಾಯ್ತು ವಿನು? ಮತ್ತೇನೋ ನ್ಯಾಯ ಪಂಚಾಯತಿ ಮಾಡಿಸುತ್ತಂತೆ, ಅದಕ್ಕೆ ನಮ್ಮನ್ನು ಕರೀತಾಯ್ತಿ. ನೀವು ಬರ್ರಿ ನ್ಯಾಯ ಪಂಚಾಯತಿ ಮಾಡೋತ್ತಾಗೆ ನಾನು ಪರ ವಹಿಸ್ಕೊಂಡು ಮಾತಾಡ್ರಿ ಅಂತ. ಅದಕ್ಕೆ ನಾವು ಯಾಕಮ್ಮ ಮಾತಾಡಿ ನಿಷ್ಠುರಾಗಬೇಕು? ನೀನಾಗಿ ನೀನು ಮಾಡಿರೋದು ನೀನಾಗಿ ನೀನೆಲ್ಲ ಅನುಭವಿಸ್ಕೋಬೇಕು. ನಾವು ಯಾಕೆ ನಿಷ್ಠುರಾಗಬೇಕು? ನೀನಾಯ್ತು ನಿನ್ನ ಕೆಲಸ ಆಯಿತು ಅಮ್ಮಂಗಿರು ಅಂತೇಳಿ ನಾವು ಹೇಳ್ತಾ ಇದ್ದೀವಿ ಇದ್ದಿದ್ದಂಗೆ. ನಾವು ಯಾಕಮ್ಮ ಇವತ್ತು ಮಾತಾಡಿ ನಿಷ್ಠುರಾಗಬೇಕು ಹೇಳು? ನಮ್ಮ ಪಾಡಿಗೆ ನಾವಿದ್ರೆ ಯಾವುದೂ ಇರಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಅದೇ ಮತ್ತೆ ಇವಾಗ ಸತ್ಯ ಅಂಬದಿದ್ರೆ ಯಾರು ಇಲ್ಲಿ ಒಬ್ಬಳೇ ಆದ್ರೆ ಅವ್ರು 1000 ಜನ ಇರಲಿ, ಒಬ್ಬಳ ನೀನು ಒಬ್ಬಳೇ ಇದ್ರೂ ಸತ್ಯ ಅಂಬದಿದ್ರೆ ನಿನ್ನ ಹತ್ರ ಸಾಕ್ಷಿ ಅನ್ನೋದಿದ್ರೆ ಗೆದ್ಕೊಂಡು ಬರ್ಬೋದು. ಈಗ ನೀನಾಗಿ ನೀನು ಮಾಡಿದೀಯ ಅಂದಮೇಲೆ ನೀನಾಗಿ ನೀನು ಹೋಗಿ ಬಗೆಹರಿಸ್ಕೋಬೇಕು. ಇವ್ರನ್ನೆಲ್ಲ ಕರೆದು ಇವ್ರನ್ನೆಲ್ಲ ನಿಷ್ಠುರ ಆಗಬೇಕು. ಸತ್ಯ ಒಂದಿದ್ರೆ ನಮ್ಮ ಹತ್ರ
ಸಾಕ್ಷಿ ಸತ್ಯ ಅನ್ನೋದು ನಮ್ಮ ಕೈಯಲ್ಲಿದ್ದರೆ 1,000 ಜನ ಅಲ್ಲ ಕೋಟಿ ಜನ ಒಬ್ರು ಇದ್ರು ನನ್ನ ಕಡೆಗೆ ಅವ್ರ ಕಡೆಗೆ 1,000 ಜನ ಇದ್ರು ನಮ್ಮ ಕಡೆಗೆ ನಾನು ಒಬ್ಳೆ ಯಾರು ಇಲ್ದಿದ್ರು ಒಬ್ಬರು ಇಲ್ದಿದ್ರು ನಾವು ಜಯ ಅನ್ನೋದು ಗಳಿಸ್ಬೋದು. ಸತ್ಯಕ್ಕೆ ಜಯ ಯಾವತ್ತು, ಸುಳ್ಳಿಗೆ ಜಯ ಇಲ್ಲ. ಅಯ್ಯೋ ಅಮ್ಮಂಗೆ ಆಗುತ್ತಮ್ಮ ಇವಾಗಿನ ಕಾಲದಾಗೆ ಸತ್ಯ ಇದೆಲ್ಲನ ಒಳ್ಳೆತನಕ್ಕೆಲ್ಲ ಕಾಲ ಇಲ್ಲ ಅಂತಾರೆ. ಆ ಕ್ಷಣಕ್ಕೆ ಒಳ್ಳೇದಾಗ್ಬೋದಮ್ಮ, ಆದರೆ ಅದು ಮಾತ್ರ ಕರ್ಮ ಅನ್ನೋದು ಮಾತ್ರ ಯಾರನ್ನೂ ಬಿಡಲ್ಲ. ನಾನೊಂದು ಹೇಳ್ತೀನಿ ಕೇಳು, ಯಾವತ್ತಿದ್ರೂ ಸತ್ಯಕ್ಕೆ ಜಯ, ಸುಳ್ಳಿಗೆ ಯಾವತ್ತೂ ಜಯ ಇಲ್ಲ. ಆ ಕ್ಷಣಕ್ಕೆ ಸುಳ್ಳು ಅನ್ನೋದು ಗೆಲ್ಲಬಹುದು, ಆದರೆ ಅದು ಒಂದಲ್ಲ ಒಂದಿನ ಹೊರಗೆ ಬಿದ್ದೇ ಬೀಳುತ್ತೆ. ಒಂದಲ್ಲ ಒಂದಿನ ನಿಜ ಏನಂತ ಗೊತ್ತಾಗೇ ಆಗುತ್ತೆ. ಅದು ಸುಳ್ಳು ಅನ್ನೋದು ಹೇಳಿದ್ರೆ ಎಲ್ಲ ನಿಷ್ಠುರ ಆಗ್ತೀವಿ, ಕೆಟ್ಟವ್ರು ಅನ್ನಿಸ್ಕೊಂತೀವಿ. ಸುಳ್ಳು ನಿಜ ಅನ್ನೋದು ಹೇಳಿ ಯಾವತ್ತೂ ನಾವು ಒಳ್ಳೆಯವ್ರನ್ನು ಇಲ್ಲೋಡೋ ಇಲ್ಲಿ ಸುಳ್ಳು ಹೇಳಿ ಕೆಟ್ಟವ್ರಾಗೋದ್ಕಿನ್ನ ಸತ್ಯ ಹೇಳಿ ಕೆಟ್ಟವ್ರಾಗೋ ಅದೊಂಥರ ಲೆಕ್ಕ. ನಾವು ಯಾವತ್ತಿದ್ರೂ ಸತ್ಯ ಹೇಳ್ಬೇಕಂತೆ, ಏನಿರುತ್ತೆ ಅದು. ಇವಾಗ ನಿನ್ಗೆ ಏನಾಗೈತೆ ಅಂತ ನಿನಗೆ ಗೊತ್ತು, ನೀನು ಮಾಡಿಲ್ಲ ಅನ್ನೋದು ನಿನಗೆ ಭರವಸೆ ಐತೆ. ಈಗ ಎರಡು ಕಾಣದೇ ಇರೋರು ನೀನು ಹೇಳ್ತಾ ಇದೆಯಾ, ಅವ್ರು ಮಾಡಿದ್ರಂತ ನೀನು ಹೇಳ್ತೀಯ. ಆದರೆ ಎಲ್ಲ ನಿನಗೆ ಗೊತ್ತು, ನೀನೇ ಮಾತಾಡ್ಬೇಕು, ನೀನೇ ಅದನ್ನು ಗೆಲ್ಲಬೇಕು. ಇವತ್ತು ಸತ್ಯ ಅನ್ನೋದು ಏನೈತೆ ಅದನ್ನು ನೀನೇ ಹೊರಗಾಕಿ ನೀನೇ ಗೆಲ್ಲಬೇಕು. ಇವ್ರನ್ನೆಲ್ಲ ಯಾಕೆ ಕರಿತೀಯ ಸುಮ್ಮನೆ? ಏನು ಇವಾಗ ಹೀಗೆ ಇವರೆಲ್ಲ ಇವಾಗ ಏನೂ ಗೊತ್ತಿಲ್ಲ, ಅದೇನು ನಡೆದೈತೆ ಏನು, ಅವ್ರ ಮನೆಗೆ ಬಂದಿಲ್ಲ, ಯಾವ ಒಡವೆ ಎಂಥ ಒಡವೆ ಅನ್ನೋದು ಇವರೆಲ್ಲ ಏನೂ ನೋಡೇ ಇಲ್ಲ. ಸುಮ್ಮನೆ ಇವ್ರು ಯಾಕೆ ಇವಾಗ ಮಾತಾಡಿ ನಿಷ್ಠುರಾಗಬೇಕು ಹೇಳು? ಅದಕ್ಕೋಸ್ಕರ ಇದಿದ್ದಂಗೆ ಹೇಳ್ತಾ ಇರೋದು. ಮತ್ತು ಇವತ್ತು ನಾವು ಯಾಕಮ್ಮ ಮಾತಾಡಿ ನಿಷ್ಠುರಾಗಬೇಕು? ಸುಮ್ಮನೆ ಮಾತಾಡಿರಿಗಳಪ್ಪೋ, ಇವ್ರು ಮಾತಾಡಿರು ಹಿಂಗೆ ತೊಂಬ ನಾವು ನಿಷ್ಠುರ ಓದ್ಕೊಂಬಕ್ಕೆ ತಯಾರಿಲ್ಲ. ಅದಕ್ಕಾಗಿನ ಅದೇನೋ ಈಗ ಇರುತ್ತೆ, ಅದು ಹೋಗಿ ನೀನು ಮಾತಾಡಿ ಅದೇನು ಕಲೆ ಹಾಕಿ ನೀನೇ ಮಾತಾಡಿ ಬಗೆಹರಿಸ್ಕ. ನಾವಂತೂ ಬರೋಕ್ಕಾಗಲ್ಲ, ನಾವಂತೂ ಮಾತಾಡೋಕ್ಕಾಗಲ್ಲ. ಇದ್ದಿದ್ದಂಗೆ ಹೇಳ್ಬಿಡ್ತೀನಿ. ಆಯ್ತು ಬಿಡಪ್ಪ ಹೋಗೋಣ. ನಾನು ಈ ಅಪ್ಪ ನನ್ನ ಕರಿಯೋಣ ಅನ್ಕೊಂಡು ಆಯತ್ನೂ ಬರೋಲ್ಲ, ಇನ್ನೇನು ಮಾಡೋಕ್ಕಾಗುತ್ತೆ? ನೀವೇ ಬರೋಲ್ಲ ಅಂತಂದರೆ ಅವರೇ ನೀವೇ ಬರೋಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಗುತ್ತೆ? ಆ ಅಪ್ಪನೂ ಬರೋಲ್ಲ, ಹೋಗ್ತೀನಿ. ಯಾರು ಇದನ್ನು ಬೇಡ, ನಾನೇ ಮಾತಾಡ್ತೀನಿ, ನಾನೇ ಧೈರ್ಯವಾಗಿ ಮಾತಾಡ್ತೀನಿ. ನಾನು ಮಾಡಿಲ್ಲ ಗೌಡ್ರೆ, ಇದು ಇವಳೆ ಮಾಡಿರೋದು ಈ ಕೆಲಸನ ನಾನು ಮಾಡಿಲ್ಲ ಅಂತ, ನಾನು ಕಳ್ಳಿ ಅಲ್ಲ ಅಂತ ಹೇಳಿ ನಾನು ಪ್ರೂವ್ ಮಾಡೇ ಮಾಡ್ತೀನಿ. ಆಯ್ತು ಕಾಣತ್ತೆ, ಹೋಗಿ ನೀನೇನೆ. ಇವಾಗ ನೋಡು, ಇವಾಗ ಗೊತ್ತಾಗ್ತೈತೆ ನಿನಗೆ ಮಗನ ಬೆಲೆ ಏನು, ಗಂಡನ ಬೆಲೆ ಏನು ಅಂತ. ಅದಕ್ಕೆ ಮತ್ತೆ ಯಾವತ್ತೂ ಮನೆಯಾಗೆ ಹೊಂದಾಣಿಕೆಯಿಂದ ಇರಬೇಕು. ಹೊಂದಾಣಿಕೆಯಿಂದ ಇದ್ದರೆ ಅಕ್ಕಪಕ್ಕದಗಳವರು ಸದ್ರ ತಗೊಂಬಲ್ಲ. ಹೊಂದಾಣಿಕೆ ಇಲ್ಲ ಅಂತಂದರೆ ಬಿಡು, ಅವು ಮನೆಯಾಗೆ ಅವಳಿಗೆ ಬೆಲೆ ಕೊಡಲ್ಲ ಅಂದಮೇಲೆ ಮಗ ಸೊಸೆನೇ ಮಾತಾಡ್ಸಲ್ಲ ಅಂದಮೇಲೆ ಇವಳ್ದು ಯಾವ ಲೆಕ್ಕ ಅಂತ ಈ ಥರ ಕೀಳಾಗಿ ನೋಡ್ತಾರೆ. ಅದಕ್ಕೆ ಮತ್ತೆ ನಿನಗೆ ಇದೆಲ್ಲ ಅರಿವಾಗ್ಬೇಕು ನಿನಗೆ. ಸುಮ್ಮನಿರ್ವಿನು, ನೀನೇನು ಹೇಳೋಕೆ ಹೋಗ್ಬಿಡ. ಇವಾಗ ಯಾಕೆ ನಾವು ಹೇಳಿದ್ದಾಯ್ತಲ್ಲ, ನಾವು ಹೋಗಲ್ಲ ಅಂತ, ನಾವು ಬರಲ್ಲ ಅಂತ ಹೇಳಿದ್ದಾಯ್ತಲ್ಲ, ಇವಾಗ ಏನಾನ ಮಾಡ್ಕೊಂಬಿಡ್ಲಿಗ? ನಾವು ಯಾಕೆ ಹೇಳಿ ಕೆಟ್ಟವ್ರು ಯಾಕೆ ಆಗ್ಬೇಕು ಹೇಳು? ಅವ್ರ ಪಾಡಿಗೆ ಅವ್ರು ಏನಿದ್ರು ಅವರು ಮಾತಾಡ್ತಾಯಿತ್ತು ನಮ್ಮಮ್ಮ. ಈಗ ನಾವು ಯಾಕೆ ಹೇಳ್ಬಾರ್ದು? ಅಲ್ಲೇ ಹೇಳಿ ಎಲ್ಲ ನೋಡಿದ್ದೀವಿ ಅಂದಮೇಲೆ ಅವ್ರ ತಪ್ಪು ಅವ್ರಿಗೆ ಅರಿವಾಗ್ಬೇಕು. ಸುಮ್ಕಿರಿವ ಸದ್ಯಕ್ಕೆ ಏನು ಹೇಳೋ ಅಂಥದ್ದಲ್ಲ. ಅವ್ರ ಪಾಡಿಗೆ ಅವ್ರು ಇರಲಿ, ನಮ್ಮ ಪಾಡಿಗೆ ನಾವಿರ್ತೀವಿ. ಅದೇ ನಾವು ಡಿಸೈಡ್ ಮಾಡ್ಕೊಂಡ್ಮೇಲೆ ಯಾಕೆ ಸುಮ್ಮನೆ ಒಬ್ರ ಬಗ್ಗೆ ಏನು ನಾವು ಮಾತಾಡೋ ಅಂಥ ಅವಶ್ಯಕತೆ ಇಲ್ಲ. ನಾವಾಯ್ತು ನಮ್ಮ ಕೆಲಸ ಆಯಿತು ಹಂಗಿರ್ಬೇಕು ನೋಡಿ. ಇವತ್ತು ಗೊತ್ತಾಗೈತಿ ಮಗ ಸೊಸೆ ಬೆಲೆ ಏನು ಅಂತ. ಮಗ ಸೊಸೆನ ನ್ಯಾಯ ಪಂಚಾಯಿತಿ ಮಾಡ್ತಾರೆ ಬರ್ರಿ ಅಂತ ಇವತ್ತು ಕರಿತೈತಿ. ಅದಕ್ಕೆ ನಾವು ಇದಕ್ಕೆ ಬಂದು ನಿಷ್ಠುರ ಆಗೋಕ್ಕಾಗಲ್ಲಮ್ಮ. ನಮಗೂ ಇದಕ್ಕೂ ಸಂಬಂಧ ಇಲ್ಲ. ನೀನಾಯಿತು ನೀನು ಅವರುಂಟು, ನಾವ್ಯಾಕೆ ಬಂದೆಲ್ಲ ನಿಷ್ಠುರ ಆಗಬೇಕು? ಈಗ ಅವ್ರ ಕಡೆಗೆ 1,000 ಜನ ಇರಲಿಲ್ಲ, ಮಾತ್ರ ಸತ್ಯ ಸಾಕ್ಷಿ ಅನ್ನೋದಿಂದಿದ್ರೆ ಎಲ್ಲಿ ಬೇಕಾದ್ರೆ ಎಷ್ಟು ಜನ ಇದ್ರೂ ನಾವು ಗೆದ್ಕೊಂಡು ಬರ್ಬೋದಲ್ವ? ಸತ್ಯಕ್ಕೆ ಜಯ ಇದ್ದೇ ಇರುತ್ತೆ ಯಾವತ್ತೂ. ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.